ಎಂಟು ಕಾಲಿಗೆ ಬಂದಿದ್ದೀವಿ, ನಾವೆಲ್ಲರೂ ಸಹ 8 ಕಾಲಿಗೆ ಬಂದಿದ್ದೀವಿ. 8 ಕಾಲು ಬಸ್ ರಶ್, 8:30 ಬಸ್ ರಶ್, 9 ಗಂಟೆ ಬಸ್ ರಶ್. ನಮಗೆ ಕುತ್ಕೊಂಡು ಹೋಗೋಕ್ಕಾಗಲ್ಲ ಅಥವಾ ನಿಂತ್ಕೊಂಡು ಹೋಗೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ರಶ್ ಇದೆ. ನಾಳೆಯಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ನಮಗೆ ಬಸ್ ಬಿಡಬೇಕಂತ ಕೇಳ್ಕೊಳ್ತೀನಿ. ಈಗ 8:45 ಗೌರ್ಮೆಂಟ್ ಅಲ್ಲ ಅಂದರೆ 9 ಗಂಟೆಗೆ ಒಂದು ಗೌರ್ಮೆಂಟ್ ಬಿಟ್ಟರೆ ನಾವು ಹೋಗ್ತೀವಿ. ದಿನ ಕಾಲೇಜಿಗೆ ಹೋಗ್ತಾ 10:15 ಆಗುತ್ತೆ, ಅಲ್ಲಿ 10:45 ಅನ್ನುವಾಗ ಒಂದು ಕ್ಲಾಸ್ ಮುಗಿದಿರುತ್ತೆ. ನಮಗೆ ತುಂಬ ಕಷ್ಟ ಆಗುತ್ತೆ. ನಮಗೆ ಮಾತ್ರ ಅಲ್ಲ, JCBM ಕಾಲೇಜಿಗಾಗಲಿ, ಜೂನಿಯರ್ ಕಾಲೇಜಿಗಾಗಲಿ, ನಮ್ಮ ಮೆಡಿಸಿ ಕಾಲೇಜಿಗಾಗಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಬಾಳೆಹೊನ್ನೂರಿಂದ ಕಡಕ್ಗೆರೆಯಿಂದ ಬರೋರೆಲ್ಲ ಸಹ ನಿಂತ್ಕೊಂಡು ಬರ್ತಿದ್ದಾರೆ. ಇದನ್ನು ನೀವು ಜಿಲ್ಲಾಧಿಕಾರಿಗಳು ನಮಗೊಂದು ಹೊಸ ಬಸ್ ಬಿಡಬೇಕಂತ ಕೇಳ್ಕೊಂಡಿದ್ದೀನಿ. ಇದು ನಂದೊಬ್ಬರದೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಸ್ಟೂಡೆಂಟ್ಗಳ ಪ್ರಾಬ್ಲಮ್ ಇದು. ಜೂನಿಯರ್ ಕಾಲೇಜರು ಪಾಪ ಅವರು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಉಚಿತ ಬಸ್ ಯೋಜನೆಯಿಂದ ನಮಗೆ ದಿನ ಕಾಲೇಜಿಗೆ ಹೋಗಿ ಲೇಟ್ ಆಗ್ತಿದೆ. ಟೆಂಪಲ್ ಹೋಗೋರ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ ನಮಗೆ ದಿನ 8:45 ಬಸ್ಸಿಗೆ ಹೋದರೆ ಅಲ್ಲಿ ಬಸ್ಸಿಗೆ ಕಂಡಕ್ಟರ್ ಹತ್ತಿಸ್ಕೊಡ್ತಾರೆ ನಮ್ಮನ್ನು ಯಾರು. ಹಾಗಾಗಿ ಕಾಲೇಜಿಗೆ ಹೋಗ್ತಾ 10:30 ಎಲ್ಲ ಆಗುತ್ತೆ. ನಮಗೆ ಮತ್ತೆ ಕ್ಲಾಸಿಗೂ ಹೋಗೋಕ್ಕಾಗಲ್ಲ. ಮತ್ತು ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ ಬಸ್ಸಿಗೆ ಯಾರು ನಮಗೆ ಹತ್ತಿಸ್ಕೊಡೋದು. ಇದರಿಂದ ನಮಗೊಂದು ಎಕ್ಸ್ಟ್ರಾ ಬಸ್ ಬೇಕು. ನಮ್ಮ ಸಮಸ್ಯೆ ಅಲ್ಲ, ಎಲ್ಲರೂ ಸಮಸ್ಯೆನೂ ಇದೆ. ಅಂದರೆ ದಿನ ಇದೇ ರೀತಿಯಾಗಿ ನಾವು ಕಾಲೇಜಿಗೆ ಹೋಗೋದಕ್ಕೆ ಎಕ್ಸ್ಟ್ರಾ ಒಂದು ಬಸ್ ಆಗ್ತದೆ. ಇದು ಶಕ್ತಿ ಯೋಜನೆ ಏನು ಮಾಡಿದ್ದಾರೆ, ಅದರಲ್ಲಿ ನಮ್ಮದು ಮಲೆನಾಡಿಗರು ಸ್ವಲ್ಪ ಅದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮಲೆನಾಡಲ್ಲಿ ಇರೋದು ಖಾಸಗಿ ಬಸ್ಗಳೇ ಜಾಸ್ತಿ, ಪ್ರೈವೇಟ್ ಬಸ್ಗಳು. ಶಾಲೆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತುಂಟು. ಇದರಿಂದ ಹೊರ ಜಿಲ್ಲೆಗಳಿಂದ ಬರೋ ಬಸ್ ತುಂಬ ಬರ್ತುಂಟು, ಜನ ತುಂಬಿ ಬರ್ತಾರೆ. ಮಕ್ಕಳಿಗೆ ಹತ್ತಲಿಕ್ಕೆ ಆಗಲ್ಲ, ಕೂತು ಅಷ್ಟು ಜನ ಇರ್ತಾರೆ, ಫುಲ್ ಆಗಿರ್ತದೆ. ದಯವಿಟ್ಟು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ, ನಮಗೊಂದು ಸ್ವಲ್ಪ ಈ ಮಲೆನಾಡಿಗೆ ಸರ್ಕಾರಿ ಬಸ್ಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಡಬೇಕು ಅಂತೇಳಿ ನಿಮ್ಮ ಮೂಲಕ ಈ ವಿನಂತಿ ಮಾಡ್ತಿದ್ದೀನಿ. ಇಶಾ ಇಂಟೀರಿಯರ್ ಹಾಸನ, ಇಲ್ಲಿದೆ ಉದ್ಯೋಗಾವಕಾಶಗಳು. ನೀವೇನಾದ್ರೂ BE ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ 9611808866. ವಿಶೇಷ ಸೂಚನೆ AutoCAD 2D 3D ಗೊತ್ತಿರಬೇಕು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.